ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರು ಸಿದ್ದರಾಮಯ್ಯರು ಸಿಎಂ ಆಗಿದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರ ಸಿದ್ದರಾಮಯ್ಯರು ಅದಕ್ಕೆ ಒಪ್ಕೊಳ್ತಾರಲ್ಲ ಸರ್? ಸಿದ್ದರಾಮಯ್ಯ ಬೂದದ ಕಂಬ ಇದ್ದಂಗೆ ಮಂಟಪದೊಳಗಿನ ರಂಗಪ್ಪ ಸಿದ್ದರಾಮಯ್ಯ. ರಂಗಪ್ಪನಿಗೆ ತೆಗೆದ್ರೆ ಇನ್ಯಾರಿಗೆ ಮುಂದಿನ ನಂದಿ ಪೂಜೆ ಮಾಡ್ತೀರ ನೀವು? ಸಿದ್ದರಾಮಯ್ಯನಿಗೆ ತೆಗಿಯೋ ಪ್ರಶ್ನೆನೂ ಬರಲ್ಲ, ತೆಗೆದ್ರೆ ಸರ್ಕಾರನೂ ಉಳಿಯಲ್ಲ. ಇದನ್ನು ನೀವು ಬರೆದಿಟ್ಕೊಳ್ಳಿ. ಅದ್ರಾಗ ಯಾವ ನಾನೇನು ಕಾಂಗ್ರೆಸ್ನವನಲ್ಲ. ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಯಾರು ಕಾಂಗ್ರೆಸ್ಸನ್ನು ಮುಂದೆ ಎಳ್ಕೊಂಡು ಹೋಗ್ತಕ್ಕಂಥವ್ರು ಯಾರೂ ಇಲ್ಲ. ಸಿದ್ದರಾಮಯ್ಯ ನೇತೃತ್ವ ಇದೆ, ಅದು ಹೋಗ್ತಾ ಇದೆ. ಸಿದ್ದರಾಮಯ್ಯ ಬಿಟ್ಟರು ಅಂತ ಹೇಳಿದ್ರೆ ಮುಗೀತು. ಇರೋ ಒಂದು ಗೂಳಿ, ಆ ಗೂಳಿಗೆ ನೀವು ತೆಗೆದು ಇನ್ನೇನು ಮಾಡ್ತಿರ್ತೀರಿ? ಮೇಯೋ ದನಗಳನ್ನ ಇಟ್ಕೋತೀರಾ? ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರನ್ನ ತೆಗಿತಾರೆ, ಬದಲಾಯಿಸ್ತಾರೆ. ಇದು ಹಿಂಗೆ ಹೇಳ್ತಾ ಹೋಗ್ಬೋದು. ಇನ್ನು ಸ್ವಲ್ಪ ದಿವಸ ಆದಮೇಲೆ ಬದಲಾವಣೆ, ಸ್ವಲ್ಪ ದಿವಸ ಆದಮೇಲೆ ರೀಶಫಲು ಕೂಡ ಆಗಲಿಲ್ಲ. ಸಿದ್ದರಾಮಯ್ಯನ ಇರೋ ಡಬ್ಬುಗಳನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದು ಸಜೆಸ್ಟ್ ಮಾಡ್ತೀನಿ ನಾನು ಸಿದ್ದರಾಮಯ್ಯನವರಿಗೆ, ನೀವು ಕೆಲವು ಬ್ಯಾಡ್ದವ್ರನ್ನ ತೆಗೆದು ಒಳ್ಳೆ ಟೀಮನ್ನು ಸೆಟ್ ಮಾಡಿಕೊಂಡು ನೀವು ಮುಂದೆ ಉಳಿದಿರೋ 3 ವರ್ಷ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು. ನೀವು ಆ ಭಾಗ್ಯ ಈ ಭಾಗ್ಯ ಸೌಭಾಗ್ಯ ಅಂಥೇಳಿ ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡೋಕೆ ನಿಮ್ಮ ಹತ್ರ ಟ್ರೆಜರಿಯಲ್ಲಿ ದುಡ್ಡಿಲ್ಲ. ದುಡ್ಡನ್ನು ಹೇಗೆ ಜಾಸ್ತಿ ಮಾಡಬೇಕು? ನಾನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಏನು ಸಜೆಷನ್ ಕೊಟ್ಟು ಸರ್ಪ್ಲಸ್ ಇರ್ತಿತ್ತು ಬಡ್ಜೆಟ್ಟು. ಇವತ್ತು ಈ ಯೋಜನೆಗಳು ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ ಯೋಜನೆಗಳಿಗೆ? 50-60 ಸಾವಿರ ಕೋಟಿ ರೂಪಾಯಿ. ಬಾಕಿ ದುಡ್ಡು ಯಾಕೆ ಸ್ವಾವಲಂಬನೆ ಆಗ್ತಾ ಇಲ್ಲ? ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯಿತು, GST ಜಾಸ್ತಿ ಆಯಿತು. ಕೇಂದ್ರದವ್ರ ಜೊತೆಗೆ BJಪಿಯವ್ರನ್ನ ಇಟ್ಕೊಂಡು ನಾವೇನು GST ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಅದು ಕೊಡಲೇಬೇಕು. ಅದು ಕೊಡದೇ ಇದ್ದರೆ ನಾವು ನಿಮ್ಮ ವಿರುದ್ಧ ದಂಗೆ ಹೇಳ್ತೀವಿ ಅಂತ ಕರ್ನಾಟಕ ಜನ ಎದ್ದು ನಿಂತ್ಕೊಳ್ಳಿ. ಮೋದಿ ಎಲ್ಲ ಅವರು ಯಾರಿದ್ರು ಕೂಡ ತಲೆಬಾಗಿ ನಮಗೆ ಕೊಡಬೇಕಾದಂಥ ಹಕ್ಕು ನಮಗೆ ಕೊಡ್ತಾರೆ. ಈಗಿರೋ ಸಚಿವರು ಸರಿ ಇಲ್ಲ ಅಂತಾರೆ ಸರ್. ಅಲ್ಲ, ಕೆಲವೊಂದು ಅಲ್ಲಲ್ಲ, ನಾನು ಇಂಥವ್ರು ಅಂಥವ್ರು ಅಂತ ನಾನು ಹೆಸರು ಹೇಳಲ್ಲ. ಒಟ್ಟಿನಲ್ಲಿ ಏನಿದೆ ಅಂತ ಹೇಳಿದ್ರೆ ಆ್ಯಕ್ಟಿವ್ ಆಗಿರ್ತಕ್ಕಂಥ ಫೈಲ್ಗಳು, ಡಿಸಿಷನ್ ತಗೊಳ್ತಕ್ಕಂಥ ಮಂತ್ರಿಗಳನ್ನು ಮತ್ತು ವಿರೋಧ ಪಕ್ಷದವರಿಗೆ ಉತ್ತರ ಕೊಡ್ತಕ್ಕಂಥವ್ರು. ಈಗ ಎಷ್ಟು ಸಿದ್ದರಾಮಯ್ಯನ ಮೇಲೆ ಟೀಕೆ ಮಾಡಿದ್ರು ಸರ್ಕಾರದ ಮೇಲೆ, ಯಾವ ಮಿನಿಸ್ಟ್ರು ಜವಾಬ್ ಕೊಟ್ಟಿದ್ದಾರೆ? ಯಾರಿಗಾದ್ರೂ ಒಬ್ಬರಿಗೆ ಮಾತಾಡೋ ಧೈರ್ಯ ಇದೆಯಾ? ಕೆಲವೊಂದು ಸಲ ಮೂಡೋದು ಬಂದಾಗ ಯಾರೋ ಮಾತಾಡಿಲ್ಲ, ನಾ ಮಾತಾಡಿದೆ. ಅಯ್ಯೋ ಮಂಗ್ಮುಂಡೇವ ಅದು ಹಿಂಗಲ್ಲ ಹಿಂಗೆ ಅಂತೇಳಿ. ಇವತ್ತು ಯಾವುದೇ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸರ್ಕಾರದ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬೇಕು. ದುರ್ದೈವ ಅಸೆಂಬ್ಲಿಯಲ್ಲೂ ಸಿದ್ದರಾಮಯ್ಯನೇ ಡಿಫೆಂಡ್ ಮಾಡ್ಕೋಬೇಕು, ಹೊರಗಡೆನೂ ಅವರೇ ಮಾಡಬೇಕು. ಸೊ ಹಾಗಾಗಿ ಒಳ್ಳೆ ಗಟ್ಟಿಯಾಗಿರ್ತಕ್ಕಂಥ ಮಂತ್ರಿಗಳು ಹಾಕೊಂಡು ಕೆಲಸ ಮಾಡಿ ಟೀಮ್ ಇಟ್ಕೊಂಡು ಮಾಡಿ 3 ವರ್ಷ ಸಕ್ಸಸ್ ಆಗ್ತಿರೋ ಫೇಲ್ಯೂರ್ ಆಗ್ತಿರೋ ಚುನಾವಣೆ ಬಂದಾಗ ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಅವ್ರು ಬಿಟ್ಟರೆ ಸರ್ಕಾರ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ DK ಶಿವಕುಮಾರ್ ಅವರು ಕೂಡ ನಂದು ಒಂದು ಲೀಡರ್ಶಿಪ್ ಇದೆ ಅಂತ ಇದ್ದಾರೆ, ಅವರ CM ಆಗಬೇಕು ಅಂತ ಇದೆ. ಶಿವಕುಮಾರ್ ಅವರದ್ದು ಲೀಡರ್ ಇದೆ. ಏನು ಕೆಲಸಕ್ಕೆ? ಪಕ್ಷ ರೆಡಿಮೇಡ್ ಇರ್ತಕ್ಕಂಥದ್ದು ಮನೇಲಿ ಕುತ್ಕೊಂಡು ಕಾರ್ಯಕರ್ತರಿಗೆ ಅಡುಗೆ ಮಾಡಿ ಬಡಿಸೋದು ಬೇರೆ. ಈ 7 ಕೋಟಿ ಜನ, ಒಂದೊಂದು ಲಕ್ಷನೂ ಒಂದೊಂದು ಜಾತಿ ಒಂದೊಂದು ಭಾಷೆ ಇದೆಯಲ್ಲ, ಈ ಜನರಿಗೆ ಸುಧಾರಿಸೋದು ಭಾರಿ ಕಷ್ಟ. ಇದಕ್ಕೆ ತಾಳ್ಮೆ ಬೇಕಾಗತ್ತೆ. ಅದ್ರದ್ದು ಅನುಭವ ಇನ್ನೂ ಶಿವಕುಮಾರ್ ಅವ್ರಿಗೆ ಬರಬೇಕಾಗತ್ತೆ. ತಾಳ್ಮೆ ಕಡಿಮೆ. ಬಾಡಿ ಲ್ಯಾಂಗ್ವೇಜು ಸರಿ ಮಾಡಿಕೊಂಡ್ರೆ ಅವ್ರಿಗೂ ಭವಿಷ್ಯ ಇದೆ. ನನಗೇನವ್ರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ. ಕನಕಪುರದವರು ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ದಾರೆ. ನೀವಿಬ್ಬರೇ ಇದ್ದೀರಿ, ನೀವು ಬಿಟ್ಟರೆ 3ನೇವ್ರು ಯಾರೂ ಇಲ್ಲ ಅಲ್ಲಿ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂದರೆ ಯಾರು ಇಲ್ಲ. ಯಾರಿದ್ದಾರೆ ಹೇಳಿ 3ನೇವ್ರು? 50-50 ಅಂದರೆ ಅದೇ ಪ್ರಚಾರಕ್ಕೆ ನೀವು ಹೇಳ್ಕೊಬೋದು. ಎಲ್ಲ ಕಡೆ 2 ಫೋಟೋ, ಎಲ್ಲ ಕಡೆ 2 ಕೈ, ಇದು ಬಿಟ್ಟರೆ ಬಾಕಿ 50-50 ಏನು ಜೋಡೆತ್ತು. ಅದು ಏನು ಮಾಡ್ತೀರಿ? ಒಂದೇತ್ ಒಂದು ಕಡೆ, ಇನ್ನೊಂದೇತ್ ಒಂದು ಕಡೆ ಇದೆ. ಅದು ನಾನು ಒಪ್ಪಲ್ಲ. ಸಿದ್ದರಾಮಯ್ಯನ ಬಿಟ್ಟು ಎಲೆಕ್ಷನ್ ಮಾಡಿ ನೋಡಲಿ, ಎತ್ತು ಮೇಯಕ್ಕೆ ಹೋಗಿರತ್ತೆ. ನಾನು ಸಿದ್ದರಾಮಯ್ಯನ ಪರ ಮಾತಾಡ್ತಾ ಇದ್ದೀನಿ ಅಂತಲ್ಲ, ವಾಸ್ತವಾಂಶ ಇದು. ಈಸ್ ಎ ಫೀಲ್ಡ್ ಲೀಡರ್. ನಾವೇ ಮಾಡಿದವರು.
80-80ರಲ್ಲಿ ನನ್ನ ಹತ್ರ ಟಿಕೆಟ್ ಕೇಳಕ್ಕೆ ಸಿದ್ದರಾಮಯ್ಯ ಬಂದಿದ್ರು ಅವಾಗ ಜನತಾ ಪಾರ್ಟಿಲಿ ಇದ್ದಾಗ. ಬಟ್ ಅವ್ರು ಬೆಳೆಸ್ಕೊಂಡ್ರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಅವ್ರ ಬಗ್ಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದೇ ಕೆಲಸ ಶಿವಕುಮಾರ್ ಅವ್ರು ಮಾಡಿದರೆ ಈ ಜನಗಣತಿ ಬಗ್ಗೆನೇ ಶಿವಕುಮಾರ್ ಹೇಳ್ಬೇಕಾಗಿತ್ತು. ನೋ, ಆಗಿದೆ, ನಾನು ನಮ್ಮ ಸಮಾಜದವ್ರು ಹೇಳ್ಕೊತೀನಿ. ಈಗ ಬುರ್ಕಾತ್ ಬಗ್ಗೆ ಬಂದಾಗ ನಾನು ಹೇಳಲಿಲ್ಲ, ಐ ವಿಲ್ ಟೇಕ್ ಮೈ ಕಮ್ಯುನಿಟಿ ಇನ್ ಟು ಕಾನ್ಫಿಡೆನ್ಸ್, ಇದ್ರ ಬಗ್ಗೆ ವಿವಾದ ಬೇಡ ಅಂತ. ಯಾವ ಲೀಡ್ರು ತನ್ನ ಸಮಾಜಕ್ಕೆ ತನ್ನ ಕಾನ್ಫಿಡೆನ್ಸಿಗೆ ತಗೋತಾನೋ ಅವನು. ಡಿ ಕೆ ಶಿವಕುಮಾರ್ ಸುಮ್ಮನಿಲ್ವಲ್ಲ ಸರ್, ಪದೇ ಪದೇ ಹೈಕಮಾಂಡ್ ನಲ್ಲೇ ಉತ್ತರ ಆಗ್ತಾನೆ ಇದ್ದಾರೆ ವಿಚಾರವಾಗಿ. ಹೈಕಮಾಂಡ್ ನನಗೆ ಅದು ಆ ವಿಚಾರದಲ್ಲಿ ಅವ್ರಿಗೆ ಕೇಳುವಂಥ ಹಕ್ಕಿದೆ. ಅವರಿಗೂ ಗೊತ್ತಿದೆ. ಸಿದ್ದರಾಮಯ್ಯನವರು ಒಪ್ಕೊಂಡು ನಿನ್ನ ಜೊತೆ ನಿಲ್ತೀನಿ ನಿನ್ನ ಮಾಡೇ ಅಂದರೆ 1 ವರ್ಷ ಅವರು ನಡೆಸ್ಬೋದು ಕರೆಕ್ಟಾಗಿ ಮಾಡಿದರೆ. ಸಿದ್ದರಾಮಯ್ಯನವ್ರ ಒಪ್ಪಿಗೆ ಇಲ್ಲದೆ, ಸಿದ್ದರಾಮಯ್ಯನವ್ರ ಸಹಕಾರ ಇಲ್ಲದೆ ಇದು ಸಾಧ್ಯವಿಲ್ಲ. ಹೈಕೋರ್ಟ್ ಗೊತ್ತಿಲ್ಲ ಸರ್, ವಾಸ್ತವ ಗೊತ್ತಿದೆ. ಅವರೆಲ್ಲ ಕಡೆ ಮನೆ ಹಾಕಿ ನೋಡ್ತಾರೆ. ಹೈಕಮಾಂಡ್ ಎಲ್ಲೂ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂತ. ಇಷ್ಟೆಲ್ಲ ಆಗ್ತಾ ಇದೆ, ಯಾಕೆ ಹೇಳ್ಬೇಕು? ಈಗ ಆಗ್ತಾ ಬಂದಿಲ್ವೇ? ಈಗ ಮುಗೀತಲ್ಲ, ಅವ್ರು ಹೇಳಿದ ಅಗ್ರಿಮೆಂಟ್ ಮುಗೀತಲ್ಲ. ಹೇಳೋದಿಲ್ಲ ಹೈಕಮಾಂಡ್ ನಾಳೆ ಬಾ. ಪ್ರತಿಯೊಂದು ಹಿಂದೆ ಬೋರ್ಡ್ನಲ್ಲಿ ನೋಡಿದ್ರು ಮನೆ ಮುಂದೆ ಬರ್ದಿರ್ತಿದ್ರು ದೆವ್ವ ಬರುತ್ತೆ ಅಂತ, ನಾಳೆ ಬಾ. ಹೈಕಮಾಂಡ್ ಬೋರ್ಡ್ನಲ್ಲೂ ಕೂಡ ಹಂಗೆ ಬರ್ದಿಟ್ಕೊಂಡಿದ್ದಾರೆ, ನಾಳೆ ಬಾ.